ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಡೊಮೇನ್ಗೆ ಒಂದು ವರ್ಡ್ಪ್ರೆಸ್ಸನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ. ಸೊ ಅದನ್ನು ಯಾರೆಲ್ಲ ನೋಡಿದ್ದೀರಾ ಗೊತ್ತಿಲ್ಲ, ಸೊ ಹೋಗ್ಬಿಟ್ಟು ನೋಡ್ಬೋದು. ಸೊ ಇವತ್ತಿನ ಈ ವಿಡಿಯೋ ಏನಂತಂದರೆ, ನೀವು ಇನ್ಸ್ಟಾಲ್ ಮಾಡಿರುವಂಥ ಒಂದು ವರ್ಡ್ಪ್ರೆಸ್ಗೆ ನೀವು ಯಾವ ಥರ ಒಂದು ಥೀಮನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು. ಸೊ ನಾನು ಕಾಮರ್ಸ್ ಥೀಮನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಫಸ್ಟು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು. ಸೊ ನಿನ್ನೆ ಕ್ರಿಯೇಟ್ ಮಾಡಿರೋಂಥ ವೆಬ್ಸೈಟ್ ಇದು. ಸೊ ಸೇಮ್ ಸಿಂಪಲ್ ಆಗಿರೋಂಥ ವೆಬ್ಸೈಟ್, ಇದರಲ್ಲಿ ಏನು ಚೇಂಜಸ್ ಇಲ್ಲ, ಎಂಥದ್ದು ಇಲ್ಲ. ಸೊ ಇವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಥೀಮ್ಗಳನ್ನು ಇನ್ಸ್ಟಾಲ್ ಮಾಡ್ಕೊತ ಹೋಗಬೇಕು. ಸೊ ಬ್ಯಾಕ್ ಎಂಡ್ಗೆ ಹೋಗೋಣ ಡೈರೆಕ್ಟಾಗಿ. ಸೊ ಬ್ಯಾಕ್ ಎಂಡಲ್ಲಿ ಹೋಗ್ಬಿಟ್ಟು ನಾವು ಥೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅಫಿರಿಯನ್ಸ್ ಮೇಲೆ ಬಂದುಬಿಟ್ಟು ಥೀಮ್ಸ್ ಮೇಲೆ ಬನ್ನಿ. ಸೊ ಥೀಮ್ಸ್ ಮೇಲೆ ಬಂದ್ರಪ್ಪ ಅಂತಂದರೆ ನಿಮಗೆ ಇಲ್ಲಿ ಕೆಲವೊಂದು ಥೀಮ್ಸ್ ಆಲ್ರೆಡಿ ಫ್ರೀಯಾಗಿ ಬಂದಿರೋಂಥ ಥೀಮ್ಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಆ್ಯಡ್ ಥೀಮ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಥೀಮ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಎಲ್ಲಿ ನೋಡ್ಬೋದು, ಕೆಲವೊಂದು ಥೀಮ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮಗೆ ಯಾವುದು ಚೆನ್ನಾಗಿರುತ್ತೆ ಅದನ್ನು ಥೀಮನ್ನು ನೀವು ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡ್ತಾ ಇದ್ದೀನಿ ಆಸ್ಟ್ರಾ. ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇನ್ಸ್ಟಾಲ್ ಆದಮೇಲೆ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಆ್ಯಕ್ಟಿವೇಟ್ ಆದ ಮೇಲೆ ನಮಗೆ ಇಲ್ಲಿ ಆ್ಯಕ್ಟಿವೇಟ್ ಆಗಿರುತ್ತೆ. ಇವಾಗ ನಮ್ಮ ವೆಬ್ಸೈಟ್ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ. ಸೊ ನೋಡ್ಬೋದು, ಆವಾಗಲೇ ಒಂಥರ ಇತ್ತು, ಇವಾಗ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ. ನೆಕ್ಸ್ಟು ಇಲ್ಲಿ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅಂತ ಸಿಗುತ್ತೆ. ಸೊ ಅದನ್ನು ಸ್ಟಾರ್ಟರ್ ಟೆಂಪ್ಲೇಟ್ಸನ್ನು ನಾವು ಯೂಸ್ ಮಾಡ್ಕೊಂಡು ಏನು ಮಾಡೋದಪ್ಪ ಅಂತಂದರೆ, ನಮಗೆ ಬೇಕಾದಂಥ ಒಂದು ಥೀಮನ್ನು, ಪರ್ಫೆಕ್ಟ್ ಆಗಿರುವಂಥ ಥೀಮನ್ನು, ಅಂದರೆ ರೆಡಿಮೇಡ್ ಟೆಂಪ್ಲೇಟ್ಸ್ ಸಿಗುತ್ತೆ ಅಲ್ಲಿ. ಸೊ ಟೆಂಪ್ಲೇಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಸೈಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಯಾವ ಥರ ಏನು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟ್ ಆಗಿರುವಂಥ ಕೊಡ್ತೀನಿ. ಸೊ ನಾನು ಏನಪ್ಪ ಅಂತಂದರೆ ಕಾಮರ್ಸನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಕಾಮರ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಫ್ರೀ ಮತ್ತು ಫ್ರೀಮಿಯಮ್ ಎಲ್ಲನೂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾವು ಕೆಲವೊಂದು ಫ್ರೀ ಥೀಮ್ಗಳನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ, ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನಾವು ನೋಡ್ಕೊತ ಹೋಗಬೇಕು. ಸೊ ಆಮೇಲೆ ಬೇಕಂದರೆ ಅದನ್ನು ಕಸ್ಟಮೈಸ್ ಕೂಡ ನಾವು ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು, ನಾನು ಏನಪ್ಪ ಅಂತಂದರೆ ಆರ್ಗ್ಯಾನಿಕ್ ಸ್ಟೋರ್ ಅಂತ ಒಂದು ಆಲ್ರೆಡಿ ಇದೆ, ಅದನ್ನು ಬೇಕಂದರೆ ಯೂಸ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಕೆಳಗಡೆ ಬಂದರೆ ಎಲ್ಲ ಪ್ರೀಮಿಯಮ್ಸ್ ಇದೆ. ಸೊ ಕಸ್ಟಮ್ ಪ್ರಿಂಟಿಂಗ್ ಅಂತ ಇದೆ, ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದು ಬಿಟ್ಟರೆ ಕೆಳಗಡೆ ಯಾವುದಿಲ್ಲ. ಸೊ ಕಸ್ಟಮ್ ಪ್ರಿಂಟಿಂಗ್ ಅಂತ ಇದೆಲ್ಲ, ಸೊ ಇದನ್ನು ನಾನು ಯೂಸ್ ಮಾಡ್ಕೋತೀನಿ. ಸೊ ಇಲ್ಲಿ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ತಿರ್ಗಾ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇದಾದಮೇಲೆ ಇಲ್ಲಿ ಕೂಡ ಸಬ್ಮಿಟ್ ಆ್ಯಂಡ್ ಬಿಲ್ಡ್ ಮೈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಆಟೋಮೆಟಿಕ್ಲಿ ಏನಾಗುತ್ತಪ್ಪ ಅಂತಂದರೆ, ಕಂಪ್ಲೀಟಾಗಿ ನಿಮಗೆ ಆ ಟೆಂಪ್ಲೇಟ್ ಏನು ಯೂಸ್ ಮಾಡ್ತಿರ್ತೀವಿ ಆ ಟೆಂಪ್ಲೇಟ್ ಕರೆಕ್ಟಾಗಿ, ಅಂದರೆ ಅದರಲ್ಲಿ ಏನೇನಿದೆ ಎಲ್ಲ ಕಂಪ್ಲೀಟಾಗಿ ಏನಾಗುತ್ತೆ, ನಿಮ್ಮ ವೆಬ್ಸೈಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಟ್ರಾನ್ಸ್ಫರ್ ಆದಮೇಲೆ ನಮ್ಮ ವೆಬ್ಸೈಟ್ ಯಾವ ಥರ ಕಾಣುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ. ಸೊ ಏನೇನೆಲ್ಲ ಚೇಂಜಸ್ ಮಾಡಬೇಕು ಅದೆಲ್ಲ ಕಂಪ್ಲೀಟ್ ಆಗಿರೋಂಥ ಮಾಹಿತಿ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಕೂಡ ನಿಮಗೆ ಹೋಗ್ತೀನಿ ಬರುವಂಥ ವಿಡಿಯೋಗಳಲ್ಲಿ. ನೋಡ್ಬೋದು, ಕಂಪ್ಲೀಟಾಗಿ ನಮ್ಮ ವೆಬ್ಸೈಟ್ ರೆಡಿ ಇದೆ ಇವಾಗ. ಸೊ ನಾನು ಫ್ರಂಟ್ ಎಂಡ್ಗೆ ಬಂದುಬಿಟ್ಟು ಒಂದು ಸಾರಿ ರಿಫ್ರೆಶ್ ಮಾಡ್ತೀನಿ. ಸೊ ರಿಫ್ರೆಶ್ ಮಾಡಿದ್ವಿ ಅಂತಂದರೆ ಆಟೋಮೆಟಿಕಲಿ ನಮ್ಮ ಥೀಮನ್ನು ಏನು ನೋಡಿರ್ತೀವಲ್ಲ ಆ ಥೀಮ್ ಇಲ್ಲಿ ಕಂಪ್ಲೀಟಾಗಿ ಬಂದಿರುತ್ತೆ. ನೋಡ್ಬೋದು, ಕಂಪ್ಲೀಟ್ ಆಗಿರುವಂಥ ಮಾಹಿತಿ, ಅಂದರೆ ಥೀಮ್ ಏನಿದೆ ಅದೆಲ್ಲ ಬಂದಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಪ್ರಾಡಕ್ಟ್ಸ್ಗಳು ಕೂಡ ಬಂದಿದೆ. ಸೊ ಪ್ರಾಡಕ್ಟ್ಸ್ ಒಂದು ಪ್ರಾಡಕ್ಟ್ ಬೇಕಂದರೆ ಓಪನ್ ಮಾಡಿಕೊಂಡು ನೋಡೋಣ ಯಾವ ಥರ ಇದೆ ಅಂತ. ಸೊ ಇಲ್ಲಿ ನೋಡ್ಬೋದು, ಪ್ರಾಡಕ್ಟ್ ಕೂಡ ಝೂಮ್ ಕೂಡ ಆಗುತ್ತೆ ಪ್ರಾಡಕ್ಟು. ಅದೇ ರೀತಿ ಆ್ಯಡ್ ಟು ಕಾರ್ಟ್ ಕೂಡ ಮಾಡ್ಕೋಬೋದು. ನೆಕ್ಸ್ಟು ಪೇಮೆಂಟ್ಸ್ಗೂ ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅದು ಬ್ಯಾಕೆಂಡಲ್ಲಿ ನಾವೆಲ್ಲ ಮಾಡ್ಕೋಬೇಕಾಗತ್ತೆ, ಅದೆಲ್ಲ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಸಿಂಪಲ್ ಎಲ್ಲ ಬಂದಿದೆ ಇಲ್ಲಿ. ಸೊ ಇದನ್ನು ನಾವು ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊತ ಹೋಗಬೇಕು, ನಮ್ಗೆ ಯಾವ ಥರ ಬೇಕು ಏನು ಎಲ್ಲ. ಸೊ ಒಂದೊಂದಾಗಿ ನಾವು ಚೇಂಜ್ ಮಾಡ್ಕೊತ ಹೋಗಬೇಕಾಗತ್ತೆ. ಇವಾಗ ನಮ್ಮ ವೆಬ್ಸೈಟ್ ಏನಿದೆ ಅದು ಕಂಪ್ಲೀಟಾಗಿ ರೆಡಿ ಇದೆ. ಸೊ ನೆಕ್ಸ್ಟ್ ಬರೋದೇನಂತಂದರೆ, ನಮ್ಮದು ಕಂಪ್ಲೀಟ್ ಆಗಿ ಒಂದು ಸೆಟಪ್ಪನ್ನು ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಚೇಂಜಸ್ ಮಾಡಬೇಕಾಗುತ್ತೆ ನಾವು. ಸೊ ನಮ್ಮ ಪ್ರಾಡಕ್ಟ್ಗಳನ್ನು ಹಾಕಬೇಕಾಗುತ್ತೆ, ನಮ್ಮದು ಒಂದು ಲೋಗೋನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ನಾವು ಒಂದೊಂದಾಗಿ ಸಪ್ರೇಟಾಗಿ ಮಾಡಬೇಕಾಗತ್ತೆ. ಸೊ ನಾನು ಇದನ್ನೇನು ಮಾಡ್ತಿದ್ದೀನಪ್ಪ ಅಂತಂದರೆ, ಒಂದು ಸ್ಟೋರ್, ಅಂದರೆ ಆನ್ಲೈನ್ ಸ್ಟೋರನ್ನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಏನೇನು ಸಿಗುತ್ತೆ, ಏನೇನಿಲ್ಲ, ನಿಮ್ಗೆ ಕಂಪ್ಲೀಟ್ ಆಗಿರೋಂಥ ಮಾಹಿತಿ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇನು ಮಾಡ್ತೀನಪ್ಪ ಅಂತಂದರೆ, ಇದು ಪೇಜ್ ಏನಿದೆ ಈ ಪೇಜನ್ನು ನಾನು ಫುಲ್ ಕಸ್ಟಮೈಸ್ ಮಾಡ್ತೀನಿ. ಸೊ ಯಾವ ಥರ ಕಸ್ಟಮೈಸ್ ಮಾಡಬೇಕು, ಏನೇನೆಲ್ಲ ಪ್ರಾಡಕ್ಟ್ಸ್, ಅಂದರೆ ಇಲ್ಲಿ ಏನೇನೆಲ್ಲ ಇಮೇಜಸ್ಗಳನ್ನು ಹಾಕಬೇಕು, ಸೊ ಇಲ್ಲಿ ಲೋಗೋ ಯಾವ ಥರ ಏನು ಎಲ್ಲ ಕಂಪ್ಲೀಟ್ ಆಗಿರೋ ಮಾಹಿತಿನ ನಿಮಗೆ ಕೊಡ್ತೀನಿ. ಸೊ ಇವತ್ತು ಏನಪ್ಪ ಅಂತಂದ್ರೆ, ಜಸ್ಟ್ ಥೀಮನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಇಷ್ಟು ಇವತ್ತಿನ ವೀಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ.
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.